ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರಿಗೂ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಇವತ್ತು ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳಿದ್ದಾವೆ. ಹಗರಣ ಸಂಬಂಧ ಸಚಿವ ನಾಗೇಂದ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ಕೇಸ್ ಸಂಬಂಧ ಹಲವು ಸಾಕ್ಷ್ಯ ಸಂಗ್ರಹಿಸಿರೋ ಎಸ್ಐಟಿ ಇವತ್ತು ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಇಬ್ಬರ ವಿಚಾರಣೆ ಬಳಿಕ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನಷ್ಟು ಸತ್ಯಗಳು ಹೊರಬರುತ್ತಾ ಈ ಕೇಸ್ನಲ್ಲಿ? ಚಂದ್ರಶೇಖರ್ ಸಾವಿಗೆ ಕಾರಣ ಏನು ಅನ್ನುವಂಥದ್ದು, ಅಕ್ರಮ ಹಣ ಎಲ್ಲೆಲ್ಲಿ ವರ್ಗಾವಣೆ ಆಯಿತು ಅನ್ನುವಂಥದ್ದು, ಇನ್ನಷ್ಟು ಅಕ್ರಮಗಳು ಬಯಲಾಗತ್ತಾ ಈ ವಿಚಾರದಲ್ಲಿ? ಇವತ್ತು ನಾಗೇಂದ್ರ ಹಾಗೂ ದದ್ದಲ್ ಅವರನ್ನ ವಿಚಾರಣೆ ಮಾಡಿದ್ರೆ ಎಸ್ಐಟಿ ಕಡೆಯಿಂದ ಬುಲಾವ್ ಹೋಗಿರೋದ್ರಿಂದ ಬರಲೇಬೇಕಾಗತ್ತೆ, ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಸೊ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಇಬ್ರು ಕೂಡ ಬರ್ತಾರಾ? ಬಾಡಿ ವಾರೆಂಟ್ ಮೇಲೆ ಮೂವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಂತಹ ಮೂವರನ್ನ ಎಸ್ಐಟಿ ಕಸ್ಟಡಿಗೆ ಪಡೆದಿದೆ. ಸರ್ಕಾರದ ಬುಡಕ್ಕೆ ಕೊಳ್ಳಿ ಇಡಬಹುದಾದಷ್ಟು ಪ್ರಬಲವಾದಂತಹ ಒಂದು ಭ್ರಷ್ಟಾಚಾರದ ಹಗರಣ ಇದು. ಹಾಗಾಗಿ ಇದನ್ನ ಗಂಭೀರವಾಗಿ ತಗೊಳ್ಳೇಬೇಕಾಗತ್ತೆ. ಎಸ್ಐಟಿ ಇದೀಗ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರಿಗೂ ಕೂಡ, ನಿಗಮದ ಅಧ್ಯಕ್ಷ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟಿದೆ. ವಿಚಾರಣೆಗೆ ಬನ್ನಿ ಅಂತ ಇಬ್ರು ಬರ್ತಾರಾ? ಯಾವೆಲ್ಲ ದಿಕ್ಕಿನಲ್ಲಿ ತನಿಖೆ ಸಾಗತ್ತೆ? ಇವರಿಗೆ ಗೊತ್ತಿಲ್ಲದೆ ಹಾಗಾದ್ರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯವಾ? ಹವಾಲಾ ರೀತಿನಲ್ಲಿ ಏನು ಹಣ ಹಂಚ್ತಲ್ಲ, ಹಣವನ್ನ ಅಕ್ರಮವಾಗಿ ಕೈ ಬದಲಾವಣೆ ಮಾಡುವಂಥದ್ದು, ಲಿಕ್ವಿಡೇಟ್ ಮಾಡುವಂಥದ್ದು, ಇದೆಲ್ಲ ನಡೆದಿದೆ ಅಂತ ಹೇಳಲಾಯ್ತಲ್ಲ. ಬ್ಲಾಕ್ ನ ವೈಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಇವರ ಮೂಗಿನ ಅಡಿಯಲ್ಲೇ ನಡೆಯುತ್ತಾ? ಇವರಿಗೆ ಗೊತ್ತಿಲ್ಲದೆ ನಡೆದಿರೋದಕ್ಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಜನತೆಯ ಮುಂದಿದ್ದಾವೆ. ಇವತ್ತು ಎಸ್ಐಟಿ ವಿಚಾರಣೆಯಲ್ಲಿ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರಿಗೂ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಇವತ್ತು ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳಿದ್ದಾವೆ. ಹಗರಣ ಸಂಬಂಧ ಸಚಿವ ನಾಗೇಂದ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ಕೇಸ್ ಸಂಬಂಧ ಹಲವು ಸಾಕ್ಷ್ಯ ಸಂಗ್ರಹಿಸಿರೋ ಎಸ್ಐಟಿ ಇವತ್ತು ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಇಬ್ಬರ ವಿಚಾರಣೆ ಬಳಿಕ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನಷ್ಟು ಸತ್ಯಗಳು ಹೊರಬರುತ್ತಾ ಈ ಕೇಸ್ನಲ್ಲಿ? ಚಂದ್ರಶೇಖರ್ ಸಾವಿಗೆ ಕಾರಣ ಏನು ಅನ್ನುವಂಥದ್ದು, ಅಕ್ರಮ ಹಣ ಎಲ್ಲೆಲ್ಲಿ ವರ್ಗಾವಣೆ ಆಯಿತು ಅನ್ನುವಂಥದ್ದು, ಇನ್ನಷ್ಟು ಅಕ್ರಮಗಳು ಬಯಲಾಗತ್ತಾ ಈ ವಿಚಾರದಲ್ಲಿ? ಇವತ್ತು ನಾಗೇಂದ್ರ ಹಾಗೂ ದದ್ದಲ್ ಅವರನ್ನ ವಿಚಾರಣೆ ಮಾಡಿದ್ರೆ ಎಸ್ಐಟಿ ಕಡೆಯಿಂದ ಬುಲಾವ್ ಹೋಗಿರೋದ್ರಿಂದ ಬರಲೇಬೇಕಾಗತ್ತೆ, ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಸೊ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಇಬ್ರು ಕೂಡ ಬರ್ತಾರಾ? ಬಾಡಿ ವಾರೆಂಟ್ ಮೇಲೆ ಮೂವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಂತಹ ಮೂವರನ್ನ ಎಸ್ಐಟಿ ಕಸ್ಟಡಿಗೆ ಪಡೆದಿದೆ. ಸರ್ಕಾರದ ಬುಡಕ್ಕೆ ಕೊಳ್ಳಿ ಇಡಬಹುದಾದಷ್ಟು ಪ್ರಬಲವಾದಂತಹ ಒಂದು ಭ್ರಷ್ಟಾಚಾರದ ಹಗರಣ ಇದು. ಹಾಗಾಗಿ ಇದನ್ನ ಗಂಭೀರವಾಗಿ ತಗೊಳ್ಳೇಬೇಕಾಗತ್ತೆ. ಎಸ್ಐಟಿ ಇದೀಗ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರಿಗೂ ಕೂಡ, ನಿಗಮದ ಅಧ್ಯಕ್ಷ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟಿದೆ. ವಿಚಾರಣೆಗೆ ಬನ್ನಿ ಅಂತ ಇಬ್ರು ಬರ್ತಾರಾ? ಯಾವೆಲ್ಲ ದಿಕ್ಕಿನಲ್ಲಿ ತನಿಖೆ ಸಾಗತ್ತೆ? ಇವರಿಗೆ ಗೊತ್ತಿಲ್ಲದೆ ಹಾಗಾದ್ರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯವಾ? ಹವಾಲಾ ರೀತಿನಲ್ಲಿ ಏನು ಹಣ ಹಂಚ್ತಲ್ಲ, ಹಣವನ್ನ ಅಕ್ರಮವಾಗಿ ಕೈ ಬದಲಾವಣೆ ಮಾಡುವಂಥದ್ದು, ಲಿಕ್ವಿಡೇಟ್ ಮಾಡುವಂಥದ್ದು, ಇದೆಲ್ಲ ನಡೆದಿದೆ ಅಂತ ಹೇಳಲಾಯ್ತಲ್ಲ. ಬ್ಲಾಕ್ ನ ವೈಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಇವರ ಮೂಗಿನ ಅಡಿಯಲ್ಲೇ ನಡೆಯುತ್ತಾ? ಇವರಿಗೆ ಗೊತ್ತಿಲ್ಲದೆ ನಡೆದಿರೋದಕ್ಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಜನತೆಯ ಮುಂದಿದ್ದಾವೆ. ಇವತ್ತು ಎಸ್ಐಟಿ ವಿಚಾರಣೆಯಲ್ಲಿ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ.